ಪ್ರದೋಷ ಅಂದ್ರೇನು, ಪ್ರದೋಷದಲ್ಲಿ ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಪೂಜೆ ಮಾಡೋದ್ರಿಂದ ನಮಗೆ ಸಿಗುವಂಥ ಫಲಗಳೇನು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಪೂರ್ತಿಯಾಗಿ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬನ್ನಿ ವಿಡಿಯೋ ಶುರು ಮಾಡ್ತೀನಿ. ಪ್ರದೋಷ ತಿಂಗಳಲ್ಲಿ 2 ಸರಿ ಬರುತ್ತೆ. ಒಂದು ಶುಕ್ಲ ಪಕ್ಷ, ಇನ್ನೊಂದು ಕೃಷ್ಣ ಪಕ್ಷದ 13ನೇ ದಿನ ಅಂದರೆ ತ್ರಯೋದಶಿ ದಿನ ಬರುತ್ತೆ. ಇದು ಶಿವ ಮತ್ತು ಪಾರ್ವತಿಗೆ ಸಂಬಂಧಿಸಿದ ವ್ರತವಾಗಿದೆ. ಇದನ್ನು ಆಚರಿಸೋದ್ರಿಂದ ಆರೋಗ್ಯ ಮತ್ತು ಸಕಲ ಕಷ್ಟಗಳಿಂದ ನಿವಾರಣೆ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಪ್ರದೋಷ ಕಾಲ ಅಂದರೆ ಸೂರ್ಯಾಸ್ತ ಆಗೋ ಟೈಮು, ಆ ರಾತ್ರಿ ಆಗೋ ಟೈಮನ್ನು ಪ್ರದೋಷ ಕಾಲ ಅಂತ ಹೇಳ್ತಾರೆ. ಇದನ್ನು ಶಿವನನ್ನು ಪೂಜಿಸಲಾಗುತ್ತೆ. ಇದರಲ್ಲಿ ರುದ್ರಾಭಿಷೇಕ ಮಾಡ್ತಾರೆ. ಶಿವನಿಗೆ ರುದ್ರಾಭಿಷೇಕ ನಡೆಯುತ್ತೆ ಶಿವನ ದೇವಸ್ಥಾನಗಳಲ್ಲಿ ಪ್ರದೋಷ ಸಮಯದಲ್ಲಿ. ಇದನ್ನು ನೋಡಿದ್ರೆ ತುಂಬ ಒಳ್ಳೆಯದು. ಇನ್ನು ಈ ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿರುವ ರಜತ ಭವನದಲ್ಲಿ ಶಿವನು ನೃತ್ಯ ಮಾಡುತ್ತಾನೆ ಅನ್ನೋ ನಂಬಿಕೆ ಇದೆ. ಆ ಸಮಯದಲ್ಲಿ ನಾವು ವ್ರತನ ಆಚರಿಸೋದ್ರಿಂದ ನಮ್ಮ ಎಲ್ಲ ತೊಂದರೆಗಳು, ದೋಷಗಳು, ಎಲ್ಲ ರೀತಿಯ ಕಷ್ಟಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಪ್ರದೋಷನ ಯಾಕೆ ಆಚರಿಸ್ಬೇಕು ಅಂದರೆ, ಈ ಪ್ರದೋಷನ ಪ್ರದೋಷದಲ್ಲಿ ನಾವು ಏನು ಉಪವಾಸ ಮಾಡ್ತೀವಿ ಅದು 2 ಹಸಗಳ ದಾನಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ವೇದಗಳಲ್ಲಿ ಹೇಳಿರೋ ಪ್ರಕಾರ ಗಂಗಾ ನದಿಯ ದಡದಲ್ಲಿರುವ ಶೌನಕಾದಿ ಋಷಿಗಳು ತಿಳಿಸಿದ್ರು, ಕಲಿಯುಗದಲ್ಲಿ ಅಧರ್ಮವು ತಾಂಡವಾಡಿದರೆ ಜನರು ಧರ್ಮದ ಹಾದಿಯನ್ನು ತೊರೆದು ಅನ್ಯಾಯದ ಹಾದಿಯಲ್ಲಿ ಸಾಕ್ತಾರೆ. ಆ ಸಮಯದಲ್ಲಿ ಪ್ರದೋಷ ಋತು ಉತ್ತಮವಾಗಿರುತ್ತೆ. ಶಿವನ ಆರಾಧನೆಯಿಂದ ಎಲ್ಲ ರೀತಿಯ ಪಾಪ ಪರಿಹಾರಗಳು ಸಿಗುತ್ತೆ ಮತ್ತು ದುಃಖಗಳ ನಿವಾರಣೆ ಆಗುತ್ತೆ ಅಂತ ಶಿವನು ತಾಯಿ ಸತಿಗೆ ಹೇಳಿದ್ದು. ಇದು ಪ್ರದೋಷ ಋತನ ಯಾಕೆ ಆಚರಿಸ್ಬೇಕು ಅಂತ ಹೇಳಿರೋ ಕತೆ. ಇನ್ನು ಪ್ರದೋಷ ಒಂದು ಸರಿ ಭಾನುವಾರ ಬಂದರೆ ಸೋಮವಾರ, ಮಂಗಳವಾರ, ವಾರದ ಪ್ರತಿ ದಿನಗಳು ಬರುತ್ತೆ. ನಾವು ಯಾವ ದಿನ ಬರುತ್ತೋ ಆ ದಿನದ ಪ್ರದೋಷನ ಅದೇ ಹೆಸರಲ್ಲಿ, ಅಂದರೆ ಬೇರೆ ಬೇರೆ ದಿನದ ಪ್ರದೋಷನ ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ಅದು ಏನಂತ ನೋಡೋಣ ಬನ್ನಿ. ಬೇರೆ ಬೇರೆ ದಿನ ಆಚರಿಸೋ ಪ್ರದೋಷಗಳಿಗೆ ಬೇರೆ ಬೇರೆ ನಮಗೆ ಫಲಗಳು ಸಿಗುತ್ತೆ. ಇನ್ನು ಭಾನುವಾರದ ದಿನ ಆಚರಿಸುವ ಪ್ರದೋಷನ ರವಿ ಪ್ರದೋಷ ಅಂತ ಕರಿತೀವಿ. ಈ ಪ್ರದೋಷನ ಆಚರಿಸೋದ್ರಿಂದ ವ್ಯಕ್ತಿಗೆ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಸಿಗುತ್ತೆ. ಇನ್ನು ಸೋಮವಾರದ ಪ್ರದೋಷನ ಸೋಮ ಪ್ರದೋಷ ಅಂತ ಕರೀತಾರೆ ಅಥವಾ ಚಂದ್ರ ಪ್ರದೋಷ ಅಂತ ಕರೀತಾರೆ. ಈ ಪ್ರದೋಷನ ಆಚರಿಸೋದ್ರಿಂದ ಆ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ಇನ್ನು ಮಂಗಳವಾರದ ಪ್ರದೋಷನ ಭೌಮ ಪ್ರದೋಷ ಅಂತ ಕರೀತಾರೆ. ಇವತ್ತು ಆಚರಿಸೋದ್ರಿಂದ ಎಲ್ಲ ರೋಗಗಳಿಂದ ಕೂಡ ಮುಕ್ತಿ ಸಿಗುತ್ತೆ. ಇನ್ನು ಬುಧವಾರ ಆಚರಿಸೋ ಪ್ರದೋಷನ ಬುಧ ಪ್ರದೋಷ ಅಂತ ಕರೀತೇವೆ. ಈ ಪ್ರದೋಷದಿಂದ ಎಲ್ಲ ರೀತಿ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಗುರುವಾರ ಆಚರಿಸೋ ಪ್ರದೋಷನ, ಇದನ್ನು ಆಚರಿಸೋದ್ರಿಂದ ನಮಗೆ ಎಲ್ಲ ಶತ್ರುಗಳೇನಿರ್ತಾರೆ ಆ ಶತ್ರುಗಳೆಲ್ಲ ದೂರ ಆಗಿ ನಮಗೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಇನ್ನು ಶುಕ್ರ ಪ್ರದೋಷದಿಂದ ಜೀವನದಲ್ಲಿರೋ ಅದೃಷ್ಟ ವೃದ್ಧಿಯಾಗುತ್ತೆ ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ ಎಲ್ಲ ನೆಲೆಯಾಗುತ್ತೆ ಅಂತ ನಂಬಲಾಗುತ್ತೆ. ಇನ್ನು ಶನಿ ಪ್ರದೋಷದಿಂದ ಸಂತಾನ ಅಪೇಕ್ಷೆ ಇರೋರಿಗೆ ಸಂತಾನ ಪಡೆಯುತ್ತಾರೆ ಮತ್ತು ಅವರ ಮನಸ್ಸಿನಲ್ಲಿ ಏನು ಬಯಕೆ ಇಟ್ಕೊಂಡಿರೋ ಅಂತ ಏನು ಇಷ್ಟಪಟ್ಟಿರ್ತಾರೋ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ. ಇವಿಷ್ಟು ಪ್ರದೋಷದ ಬಗ್ಗೆ ಇರೋ ವಿಡಿಯೋ. ಪ್ರದೋಷ ಅಂದ್ರೇನು, ಅದನ್ನು ಯಾಕೆ ಆಚರಿಸ್ತೀವಿ, ಅದರಿಂದ ಏನು ಫಲ ದೊರೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶಿವನ ಮೇಲೆ ಭಕ್ತಿ ಇರೋರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು.